ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಡಿಕೆಶಿಯ ವಿರುದ್ಧ ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಈ ತೀರ್ಪು ಪ್ರಕಟವಾಗುತ್ತೆ. ಸಿಬಿಐ ತನಿಖೆಗೆ ಸಮ್ಮತಿ ಹಿಂಪಡೆದಿತ್ತು ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಿ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಸಿಬಿಐ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಕೂಡ ರಿಟ್ ಹಾಕೊಂಡಿದ್ರು. ರಿಟ್ ಅರ್ಜಿಯ ಕುರಿತಾಗಿ ನಾಳೆ ತೀರ್ಪು ಹೊರಬರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇದೊಂದು ರೀತಿಯ ಟೆನ್ಷನ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಅಂದರೆ ಅದು ಕ್ಯಾಬಿನೆಟ್ ತೀರ್ಮಾನ ಮಾಡಿ ಸಿಬಿಐ ತನಿಖೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿತ್ತು. ಹೀಗಾಗಿ ಸಿಬಿಐ ತನಿಖೆ ರದ್ದಾಗಿತ್ತು. ಇದರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ರು. ಯಾವ ಕಾರಣಕ್ಕಾಗಿ ಸ್ಥಗಿತಗೊಳಿಸಲಾಗಿದೆ? ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ, ಅದು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ರಿಟ್ ಅರ್ಜಿಯನ್ನು ಹಾಕಿಕೊಂಡಿದ್ರು. ಇನ್ನೊಂದು ಕಡೆ ಸಿಬಿಐ ಕೂಡ ಅರ್ಜಿ ಹಾಕಿತ್ತು. ಎರಡು ಅರ್ಜಿಗಳ ವಿಚಾರಣೆ ಈವರೆಗೂ ನಡೆದಿದೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತನಿಖೆ ಆಗಬೇಕಾ ಬೇಡವಾ ಅದೆಲ್ಲವೂ ಕೂಡ ನಾಳೆ ನಿರ್ಧಾರವಾಗುತ್ತೆ. ತನಿಖೆ ಆದರೆ ಏನಾಗುತ್ತೆ? ಒಂದು ವೇಳೆ ತನಿಖೆ ಆದರೆ ಅಗೇನ್ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ತನಿಖೆಗೆ ಒಳಪಡಬೇಕಾಗತ್ತೆ. ನಿರಂತರವಾದ ತನಿಖೆಯಿಂದ ಅನೇಕ ಬೆಳವಣಿಗೆಗಳು ನಡೆಯುತ್ತೆ, ಅದು ರಾಜಕೀಯವಾಗಿಯೂ ಕೂಡ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತನಿಖೆಗೆ ಎಸ್ ಅಂತ ಹೇಳಿದ್ರೆ ಹೈಕೋರ್ಟ್ ಸಂಕಷ್ಟ ತಪ್ಪಿದ್ದಲ್ಲ. ಸಿಬಿಐ ಮುಂದೆ ಹಾಜರಾಗಬೇಕಾಗತ್ತೆ, ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಗೊತ್ತಾಗುತ್ತೆ. ಒಂದು ವೇಳೆ ತನಿಖೆಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಒಂದು ರೀತಿ ಪಾರಾದಂತೆ ಲೆಕ್ಕ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈಗ ಸಿಬಿಐ ತನಿಖೆಯಾದರೆ ಬಹಳ ದೊಡ್ಡ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಏನೆಲ್ಲ ಮೆರಿಟ್ಸು ಡಿಮೆರಿಟ್ಸು ಯಾವ ಪ್ರಕಾರ ಆಗ್ಬೋದು ಅಂತ ಹೇಳಿ ಏನಾದ್ರು ಲೆಕ್ಕಾಚಾರ ನಡೀತಾ ಇದೆಯಾ? ಹೇಗೆ? ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈ ಮೊದಲು ಸಿಬಿಐ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ಯತ್ನಾಳ್ ಅವರು ಹಾಕಿದಂತ ಅರ್ಜಿ ಹಿನ್ನೆಲೆಯಲ್ಲಿ. ಆದ್ರೆ ಯಾವಾಗ ರಾಜ್ಯ ಸರ್ಕಾರ ಅದನ್ನ ಸಿಬಿಐ ತನಿಖೆಯಿಂದ ವಾಪಸ್ ತೆಗೆದುಕೊಂಡಿತ್ತು, ಅದನ್ನ ಅವ್ರು ಚಾಲೆಂಜ್ ಮಾಡಿದ್ರು. ನಾಳೆ ಅರ್ಜಿಯ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಅಂದ್ರೆ ಸಿಬಿಐ ತನಿಖೆಯನ್ನ ಮಾಡಬೇಕಾ ಇಲ್ಲ ರಾಜ್ಯ ಸರ್ಕಾರ ಅದನ್ನ ಹಿಂಪಡ್ಕೊಂಡಿರುವಂತಹ ಅನುಮತಿ ಕರೆಕ್ಟ್ ಆಗಿದೆಯಾ ಅನ್ನೋದು ಮೊದಲು ಅರ್ಜಿಯ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಇದಾದ ನಂತರ ಏನಾದ್ರೂ ಸಿಬಿಐ ತನಿಖೆಯನ್ನ ಮಾಡಿದ್ರೆ, ಈಗಾಗ್ಲೇ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣ ಇತ್ತು, ತನಿಖೆಗಳಾಗಿರುವಂತದ್ದು. ಅದ್ರ ಜೊತೆಗೆ ಇದು ಒಂದಾಗುತ್ತೆ. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ. ಸಿಬಿಐ ತನಿಖೆಗೆ ಅಸ್ತು ಅಂತ ಏನಾದ್ರು ಹೈಕೋರ್ಟ್ ಆದೇಶವನ್ನು ಕೊಟ್ರೆ ಮಾಡಬಹುದು ಅಂತ ಏನಾದ್ರು ಹೇಳಿದ್ರೆ ಡಿಕೆಶಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.